ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಶ್ರುತಿ ಬಂದು ಶಾಂತಿಗೆ ಬಂದು ಕರೀತಾಳೆ. ಅತ್ತೆ ನಾನು ನಿಮ್ಮ ಗೋಧಿ ಹಿಟ್ಟು ಕಲಿಸಿದ್ದೀನಿ, ಬನ್ನಿ ನೋಡಿ ಹೇಗಿದೆ ಅಂತ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಇದಳು ಒಂದು ಅಂತರನೇ ಕಲಿಸಿರ್ತೀಯ ಬಿಡು ಅಂತ ಹೇಳಿ ಹೋಗಿ ನೋಡಿದಾಗ ಅದು ನೋಡಿದ್ರೆ ಒಂದು ಗೊಂಬೆ ಮಾಡಿ ನಿಲ್ಲಿಸಿರ್ತಾಳೆ. ಅದನ್ನು ನೋಡಿ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಏನು ಶ್ರುತಿ ಈ ಥರ ಮಾಡಿದೆ ಅಂತ ಹೇಳಿ ಎಲ್ಲರೂ ತುಂಬ ಬಿಕ್ಕಿ ಬಿಕ್ಕಿ ನಗ್ತಾ ಇರ್ತಾರೆ. ಅದಕ್ಕೆ ಶಾಂತಿ ಇದ್ದಳು, ಏನು ಶ್ರುತಿ ಈ ಥರ ಮಾಡಿದ್ಯಾ ಅಂತ. ಅದು ಸೇಮ್ ಬಿಟ್ಟು ನೀವೇ ಹೇಳಿದ್ರಲ್ಲ ನಿಮ್ಮ ಥರನೇ ಮಾಡಿ ಅಂತ. ಸೇಮ್ ಇದಕ್ಕೆ ಅರ್ಶಿನ ಕುಂಕುಮ ಇಟ್ಟರೆ ಎಲ್ಲ ನಿಮ್ಮ ಥರನೇ ಕಾಣಿಸುತ್ತೆ ಅಂತ ಹೇಳಿ ಶ್ರುತಿ ಹೇಳಿ ನಗ್ತಾ ಇರ್ತಾಳೆ. ಅದಕ್ಕೆ ನಾವು ರಚಿ ಇದು ರವಿ ನೀ ಅಂತ ಈ ಥರ ಹೆಂಡತಿ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ದೆ ಬಿಡು ಅಂತ ಹೇಳಿ ನಗ್ತಾ ಇರ್ತಾನೆ. ಅದಕ್ಕೆ ಎಲ್ಲರೂ ಹೊಟ್ಟೋದಾಗ ರವಿ ಹೋಗಿ ಹೇಳ್ತಾನೆ, ಏನು ಶ್ರುತಿ ಈ ಥರ ಮಾಡಿದ್ದೆ, ಒಂದ್ಸಲ ನನಗೆ ತೋರಿಸ್ಬೇಕಲ್ವಾ, ನೋಡೋ ಮನೆಯವ್ರ ಮುಂದೆ ಈ ಥರ ಅಮ್ಮಂಗೆ ಅವಮಾನ ಆಯಿತು ಅಂತ ಹೇಳಿ ಹೇಳಿದಾಗ, ಏನಾಗಲ್ಲ ನಿಮ್ಮ ಅಮ್ಮನ ಇದೇ ಥರ ಇದ್ದಾರಲ್ಲ ಬಿಡು ಅಂತ ಹೇಳಿ ಹೇಳ್ತಿರ್ತಾಳೆ. ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರಿಗೂ ಚಿತ್ರಾನ್ನ ಮಾಡೋಕ್ಕೆ ಹೇಳಿರ್ತಾರೆ. ಹಂಗಾಗಿ ಅವರಿಬ್ಬರು ಸೂರ್ಯ ಗೊಜ್ಜು ಮಾಡಿರ್ತಾನೆ, ಈ ಕಡೆ ಅವಳು ಅನ್ನ ಮಾಡಿ ಇಬ್ಬರೂ ಕಲಿಸ್ತಾ ಇರ್ತಾರೆ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅವ್ರವ್ರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಊಟ ಮಾಡಿ ಬಡಿಸ್ಕೊಂಡು ತಿನ್ನೋಕ್ಕೆ ಅಂತ ಹೇಳಿ ರೆಡಿ ಆಗಿರ್ತಾರೆ. ಎಲ್ಲರೂ ಕೂಡ ಸರಿ ಆಯಿತು ಬೇಗ ಬೇಗ ತಿನ್ನೋಣ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅವ್ರ ಅಜ್ಜಿ ಇದ್ದಿದ್ದು, ಎಲ್ಲರೂ ನಾರ್ಮಲಾಗಿ ಇಬ್ಬರು ಮನೇಲಿ ಡೈಲಿ ತಿಂತೀರಿ, ಇವಾಗ ನಾನೊಂದು ಹೇಳ್ತೀನಿ ಅದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಗಂಡ ಹೆಂಡ್ತಿಗೆ ತಿನ್ನಿಸ್ಬೇಕು, ಹೆಂಡ್ತಿ ಗಂಡನ ತಿನ್ನಿಸ್ಬೇಕು, ಇದನ್ನೇ ಫಸ್ಟ್ ಮಾಡಿ ಅಂತ ಹೇಳ್ತಾರೆ. ಫಸ್ಟು ಎಲ್ಲ ಹೆಂಡ್ತಿದ್ದೀರೋ ಅವ್ರ ಗಂಡಂದಿರಿಗೆ ತಿನ್ನಿಸಿ ಅಂತ ಹೇಳಿರ್ತಾಳೆ. ಅದಕ್ಕೇ ಫಸ್ಟು ಮನೋಜ ತಿನ್ನಲಿ ಫಸ್ಟು ಅಂತ ಹೇಳಿ ಅವ್ರ ಅಜ್ಜಿ ಹೇಳ್ತಾರೆ. ಅದಕ್ಕೆ ಮನೋಜ ಇದ್ದಾನೆ, ಸೂರ್ಯ ಅದಕ್ಕೇ ಹೇಳ್ತಾ ಇರ್ತಾನೆ, ನಾನು ಈ ಮನೆ ದೊಡ್ಡ ಮಗ ಅಲ್ವಾ, ಬಿಸ್ನೆಸ್ ಮ್ಯಾನ್ ಅಲ್ವಾ, ನಾನೇ ಫಸ್ಟ್ ತಿಂತೀನಿ ಅಂತ ಹೇಳಿ ಅವನು ದೊಡ್ಡದಾಗಿ ಮಾಡ್ತಿರ್ತಾನೆ. ಅದಕ್ಕೇ ಸೂರ್ಯ ಇದ್ದಾನೆ, ಏನೋ ಒಳ್ಳೆ ಹಂತಿ ಮುಖದ ಥರ ಮಾಡ್ತೀನಿ ಇರೋ ನಿಮಿಷ ಅಂತ ಹೇಳಿ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಶ್ರುತಿ ರವಿಗೆ ತಿನ್ನಿಸ್ತಾ ಇರ್ತಾರೆ, ಮೀನಾ ಕೂಡ ಸೂರ್ಯಂಗೆ ತಿನ್ನಿಸ್ತಾ ಇರ್ತಾಳೆ. ಅದೇ ಟೈಮ್ಗೇನು ಕೂಡ ಶಾಂತಿ ಏನು ಮಾಡ್ದೇ ಅವಳ ಪಾಡಿಗೆ ಅವಳೇ ತಿನ್ಕೊಬಿಡ್ತಾಳೆ. ಅದಕ್ಕೇ ಅವ್ರ ಗಂಡ ಇದ್ದಿದ್ದು ರಘು ಇದ್ದಿದ್ದು ಹೇಳ್ತಾ ಇರ್ತಾರೆ, ಎಲ್ಲ ಮಕ್ಕಳುಗಳು ಅವ್ರವ್ರೇನೋ ಆಡೋ ಹುಡುಗರು ಆಡ್ಕೊಂಡು ತಿಂತಾ ಇರ್ತಾರೆ, ನೀನೇ ನನ್ನ ಮುಖ ನೋಡ್ತಿದ್ಯಾ, ನೀನು ಸುಮ್ಮನೆ ತಿನ್ನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಶ್ರುತಿ ಇದ್ದವಳು ಅತ್ತೆ ಮಾವಂಗೆ ತಿನ್ನಿಸ್ಲಿ ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ರಘು ಆ ತಟ್ಟಲ್ಲಿರೋದೆಲ್ಲ ತಿಂದ್ಬಿಟ್ಟು ಅವನೇ ಎದ್ದೋಗ್ತಾನೆ, ನನಗೆ ಊಟ ಸಾಕು ಅಂತ ಹೇಳ್ಬಿಟ್ಟು ಎಲ್ಲನೂ ಎದ್ದೋಗ್ಬಿಡ್ತಾನೆ. ಅದನ್ನು ಕೇಳಿದ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ, ಏನು ಇವರಿಬ್ರು ಸರಿನೇ ಆಗ್ತಿಲ್ಲ ಅಂತ ಹೇಳಿ ಇಬ್ಬರೂ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮೀನಾ ಒಬ್ಬಳನ್ನೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸೂರ್ಯಂಗೆ ಒಂದು ಕಾಲ್ ಬರುತ್ತೆ. ಕಾಲಲ್ಲಿ ಮಾತಾಡ್ಕೊಂಡು ಬಂದು ಅವಳ ಸೊಂಟಕ್ಕೆಲ್ಲ ಗಿಳ್ತಾ ಇರ್ತಾನೆ. ಏನು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು, ಏನು ಇವತ್ತು ಏನಾಗಿದೆ ಅಂತ ಹೇಳಿ ಮೀನನ್ನು ಕೂಡ ಕೇಳ್ತಿರ್ತಾಳೆ. ಅದು ಏನೋ ಕಡೆ ನೀನು ಇಷ್ಟು ಸಖತ್ತಾಗಿ ಕಾಣ್ತಿದೆಯಾ, ಇವತ್ತು ನಿನ್ನ ಮೇಲೆ ತುಂಬ ಲವ್ ಆಗಿದೆ ಅಂತ ಹೇಳಿ ಕೂಡ ಸೂರ್ಯನೂ ಕೂಡ ಹೇಳ್ತಾ ಇರ್ತಾನೆ. ಪ್ರತಿದಿನ ಇರಲಿಲ್ವ, ಇವತ್ತು ಮಾತ್ರ ಸ್ಪೆಷಲಾಗಿ ಬಂತೆ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ಹಾಗೇನಿಲ್ಲ ಇವತ್ತೇನೋ ಸ್ಪೆಷಲಾಗಿ ಕಾಣ್ತಿದ್ಯಾ, ನಿಮ್ಮ ಮೇಲೆ ತುಂಬ ಲವ್ ಆಗಿದೆ ಅಂತ ಹೇಳಿ ಅವನು ಕೂಡ ರೊಮ್ಯಾನ್ಸ್ ಮಾಡೋಕ್ಕೆ ಅಂತೇಳಿ ಇದು ಮಾಡ್ತಾ ಇರ್ತಾನೆ. ಅವನು ಕೂಡ ಕಿಸ್ ಮಾಡೋಕ್ಕೆ ಅಂತ ಹೇಳಿ ಕಿಸ್ ಮಾಡೋ ಅಷ್ಟರಲ್ಲಿ ಅವನಿಗೊಂದು ಕಾಲ್ ಬರುತ್ತೆ. ಅದಕ್ಕೇ ಸೂರ್ಯ ಮೀನಾ ಇದ್ದಳು ನೋಡಿ ನಿಮಗೆ ಕಾಲ್ ಬರ್ತಿದೆ ಅಂತ ಸೂರ್ಯ ಕಾಲ್ ರಿಸೀವ್ ಮಾಡಿ ಹೇಳ್ತಾನೆ, ಇಲ್ಲ ಕೊನೆ ಇವತ್ತೇ ನಾನು ಕಾರ್ ತೊಗೊತೀನಿ ಅಂತ ಹೇಳಿ ಅವನು ಕೂಡ ಕಾಲ್ ಕಟ್ ಮಾಡ್ತಾನೆ. ಅದಕ್ಕೆ ಮೀನಾ ಇದ್ದವಳು ನೋಡ್ತಾ ಇರ್ತಾಳೆ, ಯಾರಿದು ಕಾಲ್ ಮಾಡಿದ್ದು ಅಂತ ಕೇಳ್ಬೋದಾ ಅಂತ ಹೇಳಿ ಕೇಳ್ತಿರ್ತಾಳೆ. ಅದಾ ಏನಿಲ್ಲ, ನೀನೇ ಹೇಳ್ದಿಲ್ಲ ದುಡ್ಡಲ್ಲಿ ಕಾರ್ ತೊಗೋಬೇಕು ಅಂತ ಹೇಳಿ, ಅದಕ್ಕೆ ಇವತ್ತು ಕಾರ್ ತೊಗೊಳಕ್ಕೆ ಹೋಗೋಣ, ನೀನು ಬೇಗ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ನೀವು ಅಜ್ಜಿ ಕೂಡ ಹೇಳಿದ್ರಲ್ಲ ಇವತ್ತು ಅವ್ರು ನಿಮ್ಮ ಅತ್ತೆ ಮಾವನ್ನ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ, ಅಯ್ಯೋ ಹೌದಲ್ವಾ ನಾನು ಮರೆತೇ ಹೋಗ್ಬಿಟ್ಟಿದ್ದೆ ಈ ವಿಷಯ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಸರಿ ಒಂದು ಕೆಲಸ ಮಾಡೋಣ, ಅತ್ತೆ ಮಾವನೂ ಮತ್ತು ನಾನು ನೀವು ಹೋಗ್ಬಿಟ್ಟು ಪೂಜೆ ಮಾಡ್ಕೊಬಂದ್ರೆ ಅತ್ತೆ ಮಾವನ ದೇವಸ್ಥಾನಕ್ಕೂ ಕರ್ಕೊಂಡು ಹೋದಾಗುತ್ತೆ, ಹೊಸ ಕಾರಲ್ಲಿ ಅವ್ನು ಒಂದು ರೌಂಡ್ಗೂ ಕರ್ಕೊಂಡು ಹೋದಂಗೂ ಆಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ವಾವ್ ಎಷ್ಟು ಚೆನ್ನಾಗಿ ಐಡಿಯಾ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಒಂದು ಮುತ್ತು ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವಳು ಮೀನಾಗೆ ಫುಲ್ ಶಾಕ್ ಆಗುತ್ತೆ, ಅಯ್ಯೋ ಇವ್ರು ಯಾರು ಹಿಂಗೆ ಅಂತ ಹೇಳಿ ಅವಳು ಕೂಡ ಶಾಕ್ ಆಗ್ತಾಳೆ. ಈ ಕಡೆ ಮನೋಜ್ ಕೂಡ ಅವನು ಶೋರೂಮಿಗೆ ಬಂದುಬಿಟ್ಟು ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ, ಕುಬರ ಒಳ್ಳೆ ಕೆಲಸ ಮಾಡು, ನನಗೆ ಒಂದು ಮಿಲಿಯನರ್ ಆಗೋ ಥರ ನನಗೊಂದು ಆಶೀರ್ವಾದ ಕೊಡು ಅಂತ ಹೇಳಿ ಅವನು ಕೂಡ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ. ದೇವ್ರ ಹತ್ರ ಬೇಡ್ಕೊಳ್ಳೋ ಟೈಮಲ್ಲಿ ಒಬ್ಬರು ಶೋರೂಮಿಗೆ ಬಂದು ಒಂದು ಲೆಟರ್ ಅಂತ ಹೇಳಿ ಇಟ್ಕೊಂಬಂದಿರ್ತಾರೆ. ಅದಕ್ಕೇ ಸೂರ್ಯ ಇದನ್ನು ಯಾರು ದೇವ್ರು ಮಾತಾಡಿದ್ದ ಅಂತ ಹೇಳಿ ಕರಿತಾನೆ. ದೇವರೆಲ್ಲ ನಾನು ಅಂತ ಹೇಳ್ತಾನೆ. ಅವನು ಏನು ಇದು ಅಂತ ಕೇಳ್ತಾನೆ. ಏನಿಲ್ಲ ನೋಡಿ ನೀವೇ ತೆಗ್ದಿ ಅಂತ ಹೇಳಿದಾಗ, ಅದರಲ್ಲಿ ನಿನಗೆ ಅಪಾಯ ಇದೆ, ನಿನ್ನ ಸುತ್ತಮುತ್ತ ಇರೋರೆ ನಿನಗೆ ಅಪಾಯದಲ್ಲಿದ್ದಾರೆ ಅಂತ, ಅಪಾಯ ಮಾಡ್ತಾರೆ, ನಿನಗೆ ತೊಂದರೆ ಆಗುತ್ತೆ, ನಿನಗೆ ಮುಂದೆ ಒಂದು ಅಂತ ಹೇಳಿ ಅದರಲ್ಲಿ ಬರ್ತಿರ್ತಾರೆ. ಅದನ್ನು ನೋಡಿ ಮನೋಜ್ಗೆ ಫುಲ್ ಶಾಕ್ ಆಗುತ್ತೆ, ಅಯ್ಯೋ ಯಾರು ಇದನ್ನೆಲ್ಲ ಬರ್ದಿರೋದು ಅಂತ ಹೇಳಿ ನೋಡೋಣ ಅಂತ ಹೇಳಿ ನೋಡಿದಾಗ ಅವನು ಲೆಟರ್ ಕೊಟ್ಟಿರೋನು ಅಲ್ಲಿರೋದೇ ಇಲ್ಲ. ಒಂದು ಲೆಟರ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾನೆ. ಅದನ್ನು ಅವನು ಫುಲ್ ಶೋರೂಮ್ ಸುತ್ತ ಎಲ್ಲ ಹುಡುಕ್ತಾನೆ ಇರ್ತಾನೆ, ಯಾರು ಕೊಟ್ಟಿದ್ದು ಎಲ್ಲೋದ್ರು ಇವರೆಲ್ಲ ಅಂತ ಹೇಳಿ ಅವನು ಆಚೆ ಶೋರೂಮಿಂದ ಆಚೆ ಎಲ್ಲ ಹೋಗಿ ಹುಡುಕ್ತಾನೆ ಇರ್ತಾನೆ. ಯಾರು ಕೂಡ ಕಣ್ಣಿಗೆ ಕಾಣಿಸೋದೇ ಇಲ್ಲ.
ಈ ಕಡೆ ರೋಹಿಣಿ ಶೋರೂಮ್ಗೆ ಅಂತ ಹೇಳಿ ಅವಳ ಫ್ರೆಂಡ್ ಜೊತೆ ಬರ್ತಾ ಇರ್ತಾಳೆ. ರೋಹಿಣಿಗೆ ಅವಳ ಫ್ರೆಂಡ್ ಹೇಳ್ತಿರ್ತಾಳೆ, ನಿಮ್ಮದು ಹೆಂಗೋ ಒಂದು ಮನೆ, ನಿಮ್ಮ ಮನೇಲಿ ಒಂದು ಪ್ರಾಬ್ಲಮಿಂದ ಸಾಲ್ವ್ ಆಯ್ತಲ್ಲ ಬಿಡು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರೋಹಿಣಿದಳು ಒಂದು ಪ್ರಾಬ್ಲಮಲ್ಲಿ ಇನ್ಮೇಲೆ ಯಾವ ಪ್ರಾಬ್ಲಮು ಬರಲ್ಲ ಬಿಡು ಅಂತ ಹೇಳಿ ಹೇಳ್ತಿರ್ತಾಳೆ. ಅಯ್ಯೋ ಸುಮ್ಮನೆ ಅದು ಹೇಗೆ ಹೇಳ್ತೀಯ ಅಂತ ಹೇಳಿ ಅವ್ರ ಫ್ರೆಂಡ್ ಹೇಳ್ತಿರ್ತಾಳೆ. ಅಲ್ಲ ಕಡೆ ನಿನ್ನ ಬಾಯ ನಾಯ ಏನು ಹೇಳು, ಒಂದ್ಸಲನೂ ನೆಟ್ಟಿಗೆ ಮಾತಾಡಲ್ಲ, ನಾಯಿ ಬಾಯ ಥರ ಆಡಿಸ್ತಾನೆ ಇರ್ತೀಯ ಅಂತ ಹೇಳಿ ಅವಳು ಬೈತಾ ಇರ್ತಾಳೆ ರೋಹಿಣಿನೂ ಕೂಡ. ಅದೇ ಟೈಮ್ಗೆ ರೋಹಿಣಿ ಕೂಡ ಅವ್ರ ಫ್ರೆಂಡು ಶೋರೂಮ್ ಒಳಗಡೆ ಹೋದಾಗ ಮನೋಜ್ ಫುಲ್ ಶಾಕಲ್ಲಿ ಇರ್ತಾನೆ. ಏನು ಮನೋಜ್ ಈ ಥರ ಆಯ್ತು, ಹಿಂಗೆ ಆಡ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾರೆ. ಯಾರೋ ಲೆಟರ್ ಕಳಿಸಿದ್ದಾರೆ ನೋಡು ಅಂತ ಹೇಳಿ ಕೊಟ್ಟಾಗ ರೋಹಿಣಿ ಕೂಡ ಓದ್ತಾಳೆ. ಏನೋ ನಿಮ್ಮದು ತಾಪತ್ರ ಇದೆ ಅಂತ ಹೇಳ್ತಾ, ಏನಿಲ್ಲ ಬಿಡಿ, ಯಾರೋ ತಮಾಷೆ ಮಾಡೋಕ್ಕೆ ಮಾಡಿರ್ತಾರೆ ಬಿಡಿ ಅಂತ ಹೇಳಿದಾಗ, ನನಗನ್ಸೋ ಪ್ರಕಾರ ನಿಮ್ಮ ಫ್ರೆಂಡೇ ಮಾಡಿ, ಏನು ನನ್ನ ಕಡೆ ನೋಡ್ತಾ ಇದ್ದೀನಿ, ನಾನು ಈ ಥರ ಎಲ್ಲ ಮಾಡಿಲ್ಲ ಅಂತ ಅವಳ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾಳೆ. ಮತ್ತು ಯಾರು ಮಾಡಿರ್ಬೋದು ಇದನ್ನೆಲ್ಲ ಅಂತ ಹೇಳಿದಾಗ, ಯಾರೂ ಮಾಡಿಲ್ಲ ಸುಮ್ಮನೆ ಇರಿ ಅಂತ ಹೇಳಿ ಅವಳು ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲ ರೋಹಿಣಿ, ಯಾರೋ ಬೇಕು ಅಂತ ಗೊತ್ತಿರೋರೇ ಮಾಡಿದ್ದಾರೆ, ಅದರಲ್ಲೂ ನನಗೇನೋ ಪ್ರಾಬ್ಲಮ್ ಇದೆ ಅಂತ ಬೇರೆ ಹೇಳಿದ್ದಾರೆ ಇರೋ ಅಂತ ಹೇಳಿದಾಗ, ಅಲ್ಲಿ ಪಕ್ಕದಲ್ಲಿ ಯಾರೋ ಇಬ್ಬರು ಕೂತು ನಿಂತ್ಕೊಂಡು ನಗ್ತಾ ಇರ್ತಾರೆ. ಮನೋಜ್ ಹೋಗ್ಬಿಟ್ಟು, ಏನು ರೀ ನೀವು ನಗ್ತಾ ಇದ್ದೀರಾ, ಏನು ಇದನ್ನೆಲ್ಲ ನೀವೇ ಕಳಿಸಿರೋದ ಅಂತ ಹೇಳಿ ಅವ್ರ ಕಡೆ ರೇಗ್ತಾ ಇರ್ತಾನೆ. ಅದಕ್ಕೇ ರೋಹಿಣಿ ಕೂಡ ಏನಾಗಿದೆ ಮನೋಜ್ಗೆ ಅಂತ ಹೇಳ್ಬಿಟ್ಟು ಮನೋಜು ಅವ್ಳ ಫ್ರೆಂಡ್ ಇದ್ದವಳು, ಏನು ರೋಹಿಣಿ ನಿನ್ನ ಗಂಡ ಹಿಂಗೆ ಆಡ್ತಿದ್ದಾನೆ ಅಂತ ಹೇಳಿದಾಗ, ರೋಹಿಣಿ ಹೋಗಿ ಮನೋಜ್ ಹತ್ರ ಹೋಗಿ ಮಾತಾಡ್ತಾಳೆ. ಏನಾಗಿದೆ ನಿಮಗೆ, ಈ ಥರ ಆಡ್ತಿದ್ದೀರಲ್ಲ, ನೀವಿಬ್ಬರು ಒಳಗೆ ಹೋಗಿ ಅಂತೇಳಿ ಅವ್ರನ್ನ ಒಳಗೆ ಕಳಿಸಿ, ನಿಮಗೆ ತಲೆ ಕೆಟ್ಟಿದ್ದಿಲ್ಲ, ಏನಾಗಿದೆ ಅಂತ ಹೇಳಿ ರೋಹಿಣಿ ಕೂಡ ಬೈತಿರ್ತಾರೆ. ಅವಳೆ ಚಿಕ್ಕ ಮಕ್ಕಳ ಥರ ಆಡ್ತಿದ್ದೀರ ನೀವು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮನೋಜ್ನ ಕಳಿಸ್ತಾಳೆ. ಆ ಕಡೆ ಅವರು ರೋಹಿಣಿ ಹೋಗ್ಬಿಟ್ಟು, ಏನಾದರೂ ನಿನ್ನ ಮೊದಲನೇ ಗಂಡ ಈ ಥರ ಕೆಲಸ ಮಾಡಿರ್ಬೋದಾ ಅಂತ ಹೇಳಿ ಕೇಳ್ತಾಳೆ. ಅವ್ನು ಮಾಡಿರಲ್ಲ ಅಂತ ಅವಳು ಹೇಳ್ತಿರ್ತಾಳೆ. ಅಕಸ್ಮಾತ್ ನಿಂಗೆ ದುಡ್ಡು ಕೊಟ್ಟಲಲ್ಲ, ಅವಳು ಕೂಡ ಏನಾದರೂ ಮಾಡಿದ್ದಾಳ ಅಂತೆ, ಅವಳು ಎಲ್ಲಿದ್ದಾಳೆ, ಅವಳು ಬೇರೆ ದೇಶನೇ ಬಿಟ್ಟು ಹೋಗಿದ್ದಾಳೆ ಅಂತ ರೋಹಿಣಿ ಕೂಡ ಹೇಳ್ತಿರ್ತಾಳೆ. ಸ್ವಲ್ಪ ಹುಷಾರಾಗಿರೋ ರೋಹಿಣಿ, ಮನೋಜ್ ಕೈಲಿ ಕೊಟ್ಟಿರೋ ಲೆಟರು ಮೋಸ್ಟ್ಲಿ ನಿನಗೆ ಕೊಡಬೇಕಂತ ಅಂದ್ಕೊಂಡಿದ್ರು ಅನಿಸುತ್ತೆ, ನೀನು ಸಿಕ್ಕಿಲ್ಲ ಅಂತೇಳಿ ಅವ್ನ ಕೈಲಿ ಕೊಟ್ಟಿರ್ಬೋದು, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅವಳ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಕಾರ್ ತೊಗೊಂಡು ಮನೆ ಹತ್ರ ಬಂದು ನಿಂತ್ಕೊತಾನೆ. ಹೊಸ ಕಾರ್ ತೊಗೊಂಡಿದ್ದೀನಿ ಅಂತ ಹೇಳಿ ಕೂಡ ಇವಳಿಗೆ ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀನಾಗೆ ಕಾಲ್ ಮಾಡ್ತಾನೆ. ಮೀನಾ ಕೂಡ ಕಾಲ್ ರಿಸೀವ್ ಮಾಡಿ ಕೇಳ್ತಾಳೆ, ಏನು ಎಲ್ಲಿದ್ದೀರಾ ಅಂತ. ಮನೆಯಿಂದ ಆಚೆ ಬಾ ಅಂತ ಹೇಳ್ತಾನೆ ಅವನು. ಏನು ಕಾರ್ ತೊಗೊಂಡು ಬಂದುಬಿಟ್ರಾ ಅಂತ. ಕಾರ್ ತೊಗೊಂಡು ಅಂದರೆ ಮನೆ ಒಳಗೆ ಬನ್ನಿ ಅಂತ ಹೇಳ್ತಿರ್ತಾಳೆ. ಏನು ಅದನ್ನ ಚಿಕ್ಕ ಕಾರನ್ನು ಮನೆ ಒಳಗೆ ತೊಗೊಬಂದು ನಿಲ್ಸೋಕ್ಕೆ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಸರಿ ಆಯಿತು ಇರಿ, ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಬರ್ತೀನಿ, ಅತ್ತೆ ಮಾವನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕೂಡ ಮೀನಾ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಬೇಗ ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕೂಡ ಅವನು ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಪೂಜೆ ಸಾಮಾನು ತರಕ್ಕೆ ಹೋಗೋ ಅಷ್ಟರಲ್ಲಿ ಈ ಕಡೆ ಅವ್ರ ಮಾವನು ಕೂಡ ಅವ್ರ ಅಮ್ಮ ಅಜ್ಜಿ ಎಲ್ಲ ಮಾತಾಡ್ತಾ ಇರ್ತಾರೆ. ನಾನು ನಿಮ್ಮ ಜೊತೆ ಊರಿಗೆ ಬರ್ತೀನಿ ಅಮ್ಮ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಸರಿಯಪ್ಪ, ನಿನ್ನ ಮನೆ ಮಗ, ನೀನು ಬರ್ದೆ ಹೇಗಿರ್ತೀಯ, ಬಾ ನೀನು ಯಾವಾಗ ಬೇಕಾದರೂ ಬಾ ಅಂತ ಹೇಳಿ ಅವರು ಕೂಡ ಅಜ್ಜಿ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಕೂಡ ಶಾಂತಿನೂ ಕೂಡ ಬರ್ತಾಳೆ. ಶಾಂತಿ ನೋಡ್ಬಿಟ್ಟು ಏನು ನೀನು ಬಾ ಊರಿಗೆ ಅಂತ ಹೇಳಿ ಅವ್ರ ಅಜ್ಜಿ ಕರೀತಾ ಇರ್ತಾರೆ. ನಾನು ಬರಲ್ಲ, ನಾನು ಕೆಲಸ ಇದೆ ಅಂತ ಕೂಡ ಅವಳು ಹೇಳ್ತಾ ಇರ್ತಾಳೆ. ಏನು ಕೆಲಸನಮ್ಮ ನಿಂದು ಅಂತೇಳಿ ಅವ್ರ ಅತ್ತೆ ಕೇಳ್ತಾ ಇರ್ತಾರೆ. ನಾನು ಇವಾಗ ಭರತನಾಟ್ಯಂ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ. ನಿನ್ನ ಭರತನಾಟ್ಯಂ ಕ್ಲಾಸ್ ನಾನು ನೋಡಿದ್ದೀನಿ ಬಿಡು, ಯಾವ ಒಬ್ಬರು ಸೇರ್ಕೊಂಡಿಲ್ಲ ನಿನ್ನ ಕ್ಲಾಸ್ಗೆ ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಕೂಡ ಅವಳಿದ್ದಾಳೆ, ಏನಿಲ್ಲ ಬಂದು ಸೇರ್ಕೊತಾರೆ ಅಂತ ಹೇಳಿ ಅವಳು ಹೇಳ್ತಿರ್ಬೇಕಾದ್ರೆ ಮೀನಾ ಕೂಡ ಬರ್ತಾಳೆ. ಅತ್ತೆ ಮಾವ ಅಜ್ಜಿ ಎಲ್ಲರೂ ಬನ್ನಿ, ಸೂರ್ಯ ಕಾರ್ ತೊಗೊಂಡಿದ್ದಾನೆ, ಪೂಜೆ ಮಾಡಿಸ್ಕೊಂಬರೋದಕ್ಕೆ ಹೋಗೋಣ ಅಂತ ಹೇಳಿ ಅವಳು ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ ಅವ್ರ ಮಾವನ ಕರ್ಕೊಂಡು. ಈ ಕಡೆನೇ ಶಾಂತಿ ಇದ್ದವಳು, ಏನು ದೊಡ್ಡ ಏರೋಪ್ಲೇನ್ ತಂದಿರೋ ಥರ ಹಾಡ್ತಿದ್ದಾಳೆ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಇದ್ದಿದ್ದು ಏರೋಪ್ಲೇನ್ ತೊಗೊಂಬರ್ತಾನೆ ಅಪ್ಪ, ಅದು ನಿನ್ನ ತಲೆ ಮೇಲೆ ನಿಲ್ಲಿಸ್ತಾನೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಅವರೆಲ್ಲರೂ ಮನೆಯಿಂದ ಆಚೆ ಬರ್ತಾರೆ. ಫಸ್ಟು ಸೂರ್ಯ ಮತ್ತು ಅವ್ರ ಅಪ್ಪನೂ ಸೂರ್ಯ ಅವ್ರ ಅಪ್ಪ ಮತ್ತು ಮೀನಾ ಬಂದಾಗ ಅವಳು ಹೇಳ್ತಾನೆ, ಸೂರ್ಯ ನೋಡಪ್ಪ ನಾನು ಹೊಸ ಕಾರ್ ತೊಗೊಂಡಿದ್ದೀನಿ, ಹೆಂಗಿದೆ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕೂಡ ಲಕ್ಕಿ ಬರ್ತಾಳೆ. ಲಕ್ಕಿ ಬಂದು ಚೆನ್ನಾಗಿದೆ ಕಣೋ ಕಾರು, ಚೆನ್ನಾಗಿದೆ, ನಿನ್ನ ಲಕ್ಷ್ಮಿ ಚೆನ್ನಾಗಿ ಹೊಲ್ದಿದ್ದಾಳೆ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಲಕ್ಷ್ಮಿನ ಯಾವ ಲಕ್ಷ್ಮಿ ಅಂತ ಕೇಳಿದಾಗ, ನಿನ್ನ ಪಕ್ಕದಲ್ಲಿ ನಿಂತಿಲ್ವಾ ಮೀನಾ, ಅವಳೆ ಕಣೋ, ಅವಳು ಮದುವೆ ಆದಾಗಲಿಂದ ನಿನ್ನ ಎಷ್ಟು ಲಕ್ ಚೇಂಜ್ ಆಗಿದೆ ಹೇಳು ಅಂತ ಹೇಳಿ ಅವ್ರ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೇ ಅವ್ರ ಮಾವಿದ್ದು, ಕಣೋ ಮೀನಾ, ನಿನ್ನ ಮದುವೆ ಆದಮೇಲಿಂದ ಎಷ್ಟು ಪುಣ್ಯ ಮಾಡಿದ್ದೀನಿ, ನೀನು ಇಂಥ ದಾರಿಲಿದ್ದೆ, ಇಂಥ ದಾರಿಗೆ ತಗೊಂಡು ಬಂದು ನಿಲ್ಲಿಸಿದ್ದಾಳೆ ಅಂತ ಕೂಡ ಅವ್ರ ಮಾವ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೇ ಸರಿ ಆಯಿತು, ಎಲ್ಲ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ. ಆ ಟೈಮ್ಗೆ ಅವ್ರ ಮಾವ ಕೂಡ ಹೇಳ್ತಿರ್ತಾರೆ, ನೀನು ತುಂಬ ಅದೃಷ್ಟವಂತೆ ಕಣಮ್ಮ, ನೀನು ಇರೋ ಜಾಗದಲ್ಲಿ ಸಮುದ್ರ ಕೂಡ ಸಿಹಿ ಆಗಿಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವ್ರ ಅತ್ತೆಗೆ ಕೆಮ್ಮು ಬರೋ ಥರ ಮಾಡ್ತಾ ಇರ್ತಾಳೆ, ಆ್ಯಕ್ಷನ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಜ್ಜಿ ಲಕ್ಕಿ ಇದ್ದವಳು ನೋಡ್ಬಿಟ್ಟು, ಯಾಕೆ ನಿನ್ನ ಕೈಲಿ ಅವ್ನು ಹೋಗ್ಲಿದ್ದು ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಒಳಗಡೆ ಹೋಗಿ ಹುಗ್ಗು ಕರಿತಿದೆ ಅವರಿಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೇ ಸೂರ್ಯ ಇದನ್ನು ನೋಡು ಲಕ್ಕಿ, ಇದು ಹೊಸ ಕಾರು, ನಿನ್ನ ಕೈಯಾರೆ ನೀನೇ ಕೊಡು ಅಂತ ಹೇಳಿ ಕಕ್ಕಿ ಕೊಡ್ತಾನೆ. ಇದು ನಾನಲ್ಲ, ನನ್ನಿಂದಲ್ಲ, ನಿನ್ನ ಜೊತೆ ಇರೋ ಲಕ್ಷ್ಮಿ ಅಂದರೆ ಮೀನಾಗೆ ಕೊಡಲಿ ನಿನ್ನ ಕೈಯಾರೆ, ಅವಳಿಗೆ ಎಲ್ಲ ದೇವ್ರಿಗೂ ಬೇಡ್ಕೊಂಡು ಕೊಡಮ್ಮ ನೀನೆ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಅವಳು ಕೂಡ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಸೂರ್ಯಂಗೆ ಕಾರ್ ಕೀನ ಕೊಡ್ತಾಳೆ. ಕಾರ್ ಕೀನ ಅವನ ಕೈಲಿ ಕೊಡ್ತಾಳೆ ಅವಳು.
ಕಾರ್ ಕೀ ಇಸ್ಕೊಂಡಿದ್ದು ಸೂರ್ಯ ಸರಿ ಸರಿ ನಡೀರಿ ಎಲ್ಲರೂ ಹೋಗೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ರ ಅಜ್ಜಿ ಇದ್ದವರು ಇಲ್ಲ ಕಣೋ ನನಗೆ ಸ್ವಲ್ಪ ತಲೆನೋವ್ತಿದೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಹೇಳಿದಾಗ ಅದಕ್ಕೆ ಓ ನಿಂಗೆ ತಲೆನೋವ್ತಿದ್ಯಾ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಆಮೇಲಿಂದ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಅಂತ ಕೂಡ ಸೂರ್ಯ ಹೇಳ್ತಿರ್ತಾನೆ. ನಿನ್ಗೆ ಅರ್ಥ ಆಗಲ್ವೇನೋ ಫಸ್ಟು ಹೋಗೋ ನೀನು ಸುಮ್ಮನೆ ಅಂತ ಹೇಳಿ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ನಂಗೆ ತುಂಬ ತಲೆನೋವ್ತಿದೆ ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ಮೀನೇ ಇದ್ದವಳು ಫಸ್ಟು ಸುಮ್ಮನೆ ಇರಿ ನಿಮಗೆ ಅಷ್ಟು ಅರ್ಥ ಆಗಲ್ವಾ ಅತ್ತೆ ಮಾಮನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳ ಕಿವಿ ಹತ್ರ ಹೋಗ್ಬಿಟ್ಟು ಅವಳು ಹೇಳ್ತಿದೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸೂರ್ಯ ಇದ್ದವನು ಸರಿ ಆಯಿತು ಎಲ್ಲರೂ ಹತ್ಕೊಳ್ಳಿ ಅಂತೇಳಿ ಅಪ್ಪ ಬಾಬಾ ಫಸ್ಟ್ ನೀನು ಬಾ ಹತ್ತು ಇಲ್ಲಿ ಅಂತ ಹೇಳಿದಾಗ ಅವ್ರ ಅಜ್ಜಿ ಇದ್ದಾರೆ ನೀನು ಗೊತ್ತಾಗಲ್ಲ ಲಕ್ಷ್ಮಿ ಫಸ್ಟು ಲಕ್ಷ್ಮಿ ಅಂದರೆ ಮೀನನ್ನು ಫಸ್ಟು ಕೂರಿಸ್ಕೊ ಆಮೇಲೆ ನಿಮ್ಮ ಅಪ್ಪ ಕೂರ್ತಾರೆ ಹಿಂದೆ ನಿಮ್ಮ ಅಪ್ಪ ಅಮ್ಮ ಕೂರ್ತಾರೆ ಫಸ್ಟ್ ಮೀನನ್ನು ಮುಂದೆ ಕೂರಿಸ್ಕೊ ಅಂತ ಹೇಳಿ ಅವರ ಲಕ್ಕಿ ಹೇಳ್ತಾ ಇರಬೇಕಾದ್ರೆ ಸರಿ ಆಯಿತು ನೀನು ಹೇಳಿದ್ಮೇಲೆ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಕಾರಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹಿಂದೆ ಅವ್ರ ಅಪ್ಪ ಅಮ್ಮನೂ ಮುಂದೆ ಮೀನ ಕೂತ್ಕೊತಾರೆ. ಅದೇ ಟೈಮ್ಗೆ ಸೂರ್ಯ ಹೋಗ್ಬಿಟ್ಟು ಅವ್ರ ಅಜ್ಜಿ ಹತ್ರ ಆಶೀರ್ವಾದ ತೊಗೊತಾರೆ. ಅದಕ್ಕೆ ಅಲ್ಲ ನೀನು ವಯಸ್ಸಾದ್ರು ನಿನಗೆ ಇಷ್ಟು ರೊಮ್ಯಾಂಟಿಕ್ ಬುದ್ಧಿ ಇದೆ ಅಲ್ವಾ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಿರ್ತಾನೆ. ಸರಿ ಹೋಗು ಅಂತ ಹೇಳಿದಾಗ ಈ ಕಡೆ ಶ್ರುತಿ ಮತ್ತು ರವಿನೂ ಕೂಡ ಮಾತಾಡ್ತಾ ಇರ್ತಾರೆ. ಅಜ್ಜಿ ಇದ್ದಾರೆ ನಾವು ಆಮೇಲೆ ಹೋಗೋಣ ಶಾಪಿಂಗಿಗೆ ಅಂತೇಳಿ ರವಿ ಹೇಳ್ತಾನೆ. ಇಲ್ಲ 10 ನಿಮಿಷ ಅಷ್ಟೇ ಬನ್ನಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಶ್ರುತಿ ರವಿನ ಕರ್ಕೊಂಡು ಹೋಗ್ತಾಳೆ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಇಲ್ಲೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಅವ್ರ ಅಪ್ಪ ಅಮ್ಮ ಮತ್ತು ಸೂರ್ಯ ಮತ್ತು ಮೀನಾ ಇಬ್ಬರು ಎಲ್ಲರೂ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಕೂಡ ಅವ್ರ ಅಪ್ಪ ಹೇಳ್ತಾರೆ ಚೆನ್ನಾಗಿದೆ ಕಣೋ ಕಾರು ಅಂತ. ಚೆನ್ನಾಗಿದೆ ಆದರೆ ಒಂದ್ಸಲ ಟೆಸ್ಟ್ ಡ್ರೈವಿಂಗ್ ಮಾಡಿಲ್ಲ ನಾನು ಟೆಸ್ಟ್ ಡ್ರೈವಿಂಗ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ನು ಕೂಡ ಹೇಳ್ತಾನೆ. ಸರಿ ಆಯಿತು ಮಾಡು ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಾರೆ ಹುಷಾರಾಗಿ ಮಾಡು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾನೆ. ಮೀನಾ ಕೂಡ ಹೇಳ್ತಾಳೆ ಅಪ್ಪ ಅಮ್ಮ ತುಂಬ ಸೈಲೆಂಟಾಗಿದ್ದಾರೆ ಅತ್ತೆ ಮಾವ ಏನಾದರೂ ಮಾಡಿ ಅಂತ ಇರು ನೋಡು ಇವಾಗ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಕಾರ್ನ ಸ್ವಲ್ಪ ರ್ಯಾಶಾಗಿ ಓಡಿಸೋ ಥರ ಸೈಡಲ್ಲಿ ಇದು ಮಾಡೋ ಥರ ಮಾಡ್ತಾ ಇರ್ತಾನೆ. ಅವ್ರ ಅಪ್ಪ ಅಮ್ಮ ಇಬ್ಬರೂ ಕೂಡ ಹಿಂದೆನೂ ಒದ್ದಾಡ್ತಾ ಇರ್ತಾರೆ. ಇಬ್ಬರೂ ಒಬ್ಬರ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅದು ನೋಡಿ ಮೀನಾಗೆ ತುಂಬ ಖುಷಿ ಆಗ್ತಿರುತ್ತೆ. ಆವಾಗ ಸೂರ್ಯಂಗೆ ಇಟ್ಟಿರ್ತಾರೆ ನೋಡ್ರಿ ಅತ್ತೆ ಮಾವ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಕೂಡ ಮೀನಾ ಹೇಳ್ತಾ ಇರ್ತಾಳೆ. ಅದಕ್ಕೆ ತಾನೇ ಈ ಥರ ಪ್ಲ್ಯಾನ್ ಮಾಡಿದ್ದು ನಾನು ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಹೌದಾ ಸರಿ ಹುಷಾರಾಗಿ ಓಡಿಸಿ ಅಂತ ಕೂಡ ಮೀನಾ ಹೇಳಿರ್ತಾಳೆ. ನೋಡಿ ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವರ ಮಾವ ಇದ್ದರು ಹೇಳ್ತಾನೆ ನನ್ನ ಕೈ ಭದ್ರವಾಗಿ ಹಿಡ್ಕೊ ಎಲ್ಲಾದರೂ ಬಿದ್ದೋಗ್ಬಿಡ್ತೀಯ ಅಂತ ಹೇಳಿ ಅವಳ ಕೈನ ಭದ್ರವಾಗಿ ಇಡ್ಸ್ಕೊಂಡಿರ್ತಾಳೆ ಶಾಂತಿ ಕೈನ. ಅದಕ್ಕೆ ಮೀನಾ ಅದೇ ಟೈಮ್ಗೆ ನೋಡ್ತಾಳೆ ಶಾಂತಿ ಕೂಡ ಅವರ ಹೆಗ್ಲ ಮೇಲೆ ಮಲ್ಕೊಂಡಿರೋದನ್ನ ಮೀನಾ ನೋಡಿ ಸೂರ್ಯಂಗೆ ಹೇಳ್ತಾಳೆ ನೋಡ್ರಿ ಹೆಂಗೆ ಚೆನ್ನಾಗಿ ಹೊಂದ್ಕೊಂಡು ಹೋದ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೋಡು ಹೇಗಿದೆ ನನ್ನ ಪ್ಲ್ಯಾನು ಅಂತ ಹೇಳ್ತಾಳೆ. ಸರಿ ಆಯಿತು ನೀನು ಟೆಸ್ಟ್ ಡ್ರೈವಿಂಗ್ ಅಂತೇಳಿ ಅವ್ರ ಅಪ್ಪ ಕೇಳಿದಾಗ ಇಲ್ಲಪ್ಪ ಸ್ವಲ್ಪ ನಾನು ಲೆಫ್ಟು ರೈಟ್ ಹೇಗೆ ಓಡಿಸುತ್ತೆ ಅಂತೇಳಿ ನೋಡಬೇಕು ಅಂತೇಳಿ ಮತ್ತೇನೋ ಅದೇ ಥರ ಓಡಿಸ್ತಾ ಇರ್ತಾನೆ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬೀಳೋ ಥರ ಮಾಡ್ತಾ ಇರ್ತಾನೆ ಬೇಕು ಅಂತಾನೆ. ಸರಿ ಆಯಿತು ಅಪ್ಪ ಟೆಸ್ಟ್ ಡ್ರೈವಿಂಗ್ ಎಲ್ಲ ಆಯಿತು ಅಂತ ಕೂಡ ಅವ್ನು ಹೇಳ್ತಾನೆ. ಸರಿ ಆಯಿತು ನಡಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ತೊಗೊಂಡ್ಬಂದು ಕಾರ್ ನಿಲ್ಲಿಸ್ತಾನೆ. ಎಲ್ಲರೂ ಕಾರಿಂದ ಹೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಶಾಂತಿಗೆ ತಲೆ ಸುತ್ತು ಥರ ಆಗುತ್ತೆ. ಅದಕ್ಕೇ ರಘು ಇದ್ದವನು ಸ್ವಲ್ಪ ಹುಷಾರಾಗಿ ಬಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಸರಿಯಾಗಿ ಓಡಿಸ್ಬೇಕು ತಾನೇ ಹಾರ್ಟ್ ಅಟ್ಯಾಕ್ ಇದ್ದವನು ಅಲ್ಲೇ ಸಾಯಿಸೇ ನೀನು ಅಂತ ಹೇಳಿ ಅವ್ರ ಅಪ್ಪ ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಶಾಂತಿನ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋದ್ರು ಅಂತ ಹೇಳಿ ಇಬ್ಬರು ಖುಷಿಯಿಂದ ಹೋಗ್ತಾ ಇರ್ತಾರೆ ಮೀನಾ ಮತ್ತು ಸೂರ್ಯ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.